ತಾವು ಹೇಳಿದ್ದೀರಿ ಕೊಂಡನವ್ರದ್ದು ಒಂದರಿಂದ ಆಗಲಿ, ತದನಂತರ ನೀವು ಮಾತಾಡಿ ಅಂತ ಹೇಳಿದೆ. ನಾನು ಚರ್ಚೆಗೆ ತಗೊಳ್ಳುವಂತ ಹೇಳಿದ್ದೇನೆ. ಸರ್ಕಾರ ಕೂಡ ಚರ್ಚೆಗೆ ತಯಾರಿದೆ. ಇಡೀ ದೇಶದ ಲೂಟಿ ಮಾಡಿ ಓಕೆ ಅನಾವಶ್ಯಕವಾಗಿ ತಕ್ಷಣ ಕೊಡ್ತೇವೆ. ಹೇಳಿಕೆಯನ್ನು ಅಸ್ಸಾಂಗೆ ದುಡ್ಡು ಕೊಡ್ತಾ ಇರೋದು ನಿಜ, ಕೇರಳಗೆ ದುಡ್ಡು ಕೊಡ್ತಾ ಇರೋದು ನಿಜ, ತಮಿಳುನಾಡಿಗೆ ಎಲ್ಲ ನಿಜ, 100%. ಮಾತಾಡಿ ಈಗ ಪುನಃ ಮಾತಾಡಿ. ಸರ್ಕಾರಕ್ಕೆ ಧೈರ್ಯ ಇದ್ರೆ ಉತ್ತರ ಕೊಡ್ಲಿ. ಇದು ನಿಲುವಳಿ ಸೂಚನೆ ಹೇಳಿಕೆಗಳು ಕೊಡ್ತಕ್ಕಂಥ ನಾವು ಹೊರತಿದ್ದೀರಾ ಕಿತ್ಬೇಕು ನೋಡಿ, ಪತ್ರಿಕೆಯಲ್ಲೆಲ್ಲ ಕಿತ್ಬೇಕು ಇದ್ರ ಕೈಲಿ ಹಾಕಿ ಕೇಸ್ ಅವ್ರ ಮೇಲೆ ಅವರು ದಾಖಲೆ ಕೇಳ್ತಾರೆ. ವಿಡಿಯೋ ಕೊಡ್ತೀವಿ, ದಾಖಲೆ ಇದ್ದಾರೆ. ಲೂಟಿ ಮಾಡ್ತಾರೆ ಅವರು. ಪ್ರಧಾನಮಂತ್ರಿ ಹೆಸರನ್ನು ಉಪಯೋಗ ಮಾಡಿ ಲೂಟಿ ಮಾಡಿದ್ದೀರಾ ನೀವು ಇಡೀ ದೇಶ. ಲಕ್ಷ ಪಕ್ಷ ನಾಯಕರು 5 ಲಕ್ಷ ಪ್ರತಿ ಜಿಲ್ಲೆ 5 ಲಕ್ಷ ಅಂತಂದ್ರೆ ಪ್ರತಿ ತಿಂಗಳು ಚರ್ಚೆ ಬೇಕು. ಅಧ್ಯಕ್ಷರೇ ಅಲ್ಲಲ್ಲ ಸುನೀಲ್ ಕುಮಾರ್ ಅವರಿಗೆ ನೀವು ಅವಕಾಶ ಕೊಡಬೇಡಿ. ಅವ್ರು ಏನಾದ್ರು ಮಾತಾಡ್ತಾ ಇದ್ದಾರೆ. ದೂರು ಬಂದಾಗ, ವಿಡಿಯೋ ಕೊಟ್ಟಾಗ, ಪೆನ್ ಡ್ರೈವ್ ಕೊಟ್ಟಾಗ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ರೆ ರಾಜೀನಾಮೆ ತೆಗೆದುಕೊಂಡು ಅಧಿವೇಶನಕ್ಕೆ ಬರಬೇಕಾಗಿತ್ತು. ಅದು ಬಿಟ್ಟು ಅಧಿವೇಶನಕ್ಕೆ ಚರ್ಚೆ ಮಾಡಬೇಕು. ಚರ್ಚೆ ಈಶ್ವರಪ್ಪಂದು ರಾಜೀನಾಮೆ ಕೊಡ್ತಾರಲ್ಲ ಇವರು. ಇವಾಗ ರಾಜೀನಾಮೆ ಯಾಕೆ ಕೊಡಕ್ಕೆ ಹಿಂದೇಟ್ ಆಗ್ತಾವ್ರೆ? ಈಶ್ವರಪ್ಪನ ವಿಚಾರ ಬಂದಾಗ ಏನೆಲ್ಲ ಹೊಡೆದಾಟಕ್ಕೆ ಬಂದ್ಬಿಟ್ಟಿದ್ರಿ, ಆಯ್ತು ಮುಗಿತೀಗ ಗುದ್ದಾಟಕ್ಕೆ ಬಂದಿದ್ರು. ಈಶ್ವರಪ್ಪಂದಾದಾಗ ರಾಜೀನಾಮೆಗೆ ಇದಕ್ಕೆ ಯಾಕೆ ಆಗಲ್ಲ? ಈಗ ನೋಡ್ರಿ, ನಾವು ಚರ್ಚೆ ಆಗಲ್ಲ. ಈ ಬಂದಿಲ್ಲ, ನಾನು ಹೇಳ್ತಾ ಅಧ್ಯಕ್ಷರೇ ನೋಡಿ, ಬೆಂಗಳೂರಲ್ಲಿ ಒಂದು ವಿಭಾಗದಲ್ಲಿ 18,000 to 20,000 ಫಿಕ್ಸು, ಮೈಸೂರಲ್ಲಿ 12,000 to 15,000, ಗುಲ್ಬರ್ಗಿಯಲ್ಲಿ 10,000 to 12,000, ಮಂಗಳೂರಲ್ಲಿ 10,000, ಕಪ್ಪು ಪಬ್ರಲ್ಲಿ 2 ಲಕ್ಷ. ಇದೆಲ್ಲ ಬಂದಿರೋದು ಪತ್ರಿಕೆಯಲ್ಲಿ ಬಂದಿರೋದು. ಪತ್ರಿಕೆ ನೋಡು, ನಾನಾ ಬರ್ತಿದ್ದೀನಿ. ಮಂತ್ರಿಗಳೇ ಯಾರು ಬರ್ತಿದ್ದಾರೆ? ಹಾಕಿ ಮಂತ್ರಿ ಅನುಮತಿ ಮಂತ್ರಿ ಈಗ ಪ್ರತಿಪಕ್ಷ ನಾಯಕರೇ ನೋಡಿ, ದಾಖಲೆ ಕೇಳಿದ್ರೆ ನೋಡಿ, ಪೆನ್ ಡ್ರೈವ್ ಇದೆ. ಆಯ್ತು, ಒಂದ್ ಸೆಕೆಂಡ್ ದಾಖಲೆ ಕೇಳಿದ್ರೆ ತಂದಿದ್ದೀನಿ. ಆಗ್ಲಿ, ಇದು ಸುಳ್ಳಾದ್ರೆ ನನ್ನ ಮೇಲೆ ಪನಿಷ್ಮೆಂಟ್ ಮಾಡಿ. ಇದೇ ನಾನು ಸುಳ್ಳಾದ್ರೆ ಪನಿಷ್ಮೆಂಟ್ ಮಾಡಿ. ಇದನ್ನ ಮಾಡಿ ನನ್ನ ಮೇಲೆ ನಾನೇನ ಸುಳ್ಳು ಹೇಳಿದ್ರೆ, ಈ ಪೆನ್ ಡ್ರೈವ್ ಸುಳ್ಳಾದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಾನು ರೆಡಿ ಇದ್ದೀನಿ, ಐ ಆಮ್ ರೆಡಿ. ಓಕೆ, ಈಗ ತಗೊಳ್ಳಿ, ಆರಾಮ್ಸೆ ಯಾವ ಲೋಕಾಯುಕ್ತ ಕೋರ್ಟಲ್ಲಿ ಕೇಸ್ ಆಗಿದೆ. ಅಧ್ಯಕ್ಷರೇ, ನಾವು ಸುಮ್ಮನೆ ಸಂತೆಯಲ್ಲಿ ಭಾಷಣ ಮಾಡಿಲ್ಲ. ನಾವು ಲೋಕಾಯುಕ್ತದಲ್ಲಿ ವಿತ್ ಅಫಿಡವಿಟ್, ವಿತ್ ಡಾಕ್ಯುಮೆಂಟ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಇದಕ್ಕಿಂತ ಅಲ್ಲ, ಈಶ್ವರಪ್ಪಂದಾದಾಗ ನೀವೇನ್ ಮಾಡಿದ್ರಿ? ನೀವು ಮತ್ತೆ ನೋಡ್ತೇನೆ ನೀವೇ ಇದ್ರಲ್ಲ ಸರ್, ನೀವೇ ಒಂದ್ ಧರಣಿ ಮಾಡಿದ್ರಿ, ನೀವೇ ಅಪೋಸಿಷನ್ ಇದ್ರಿ, ನೀವೇ ಬಂದ್ರಿ ಉಪನಾಯಕರು.
ಕೂಗಾಡಿದ್ರಿ, ಹಾರಾಟ ಮಾಡಿದ್ರಿ. ಪಾಪ ಈಶ್ವರಪ್ಪ ತಪ್ಪು ಮಾಡದೆ ರಾಜೀನಾಮೆ ಕೊಟ್ರು. ಏನಾಯ್ತು ಕೋರ್ಟಲ್ಲಿ ಅದು ಕೇಸು? ನಾನು ಕೇಳಿ ಅದೆಲ್ಲ ಕೂಡ ಚರ್ಚೆ ಮಾಡುವ. ಈಗ ಚರ್ಚೆ ಮಾಡಬೇಕಾ ಬೇಡವಾ? ಈಗಲೇ ಮಾಡಬೇಕು, ಈಗಲೇ ಮಾಡಬೇಕು, ಯಾಕೆ ಈಗಲೇ ಮಾಡಬೇಕು, ಯಾಕೆ ಮಾತಾಡ್ತೀರಿ? ಈಗಲೇ ಮಾಡಬೇಕು. ಮಂತ್ರಿ ಒಂದು ಖಾಲಿ ಮಾಡಿಸ್ತೀರಿ, ಒಂದು ಮಂತ್ರಿ ಖಾಲಿ ಮಾಡಿಸ್ತೀರಿ. ನೀವು ಒಂದ್ ಸೆಕೆಂಡ್ ನೋಡಿ, ಈಗ ನೋಡಿ ಆಯ್ತು. ದಯವಿಟ್ಟು ಒಂದ್ ಸೆಕೆಂಡ್ ಸತೀಶ್, ಅದನ್ನ ಹೇಳ್ತೀರಿ. ಮಂತ್ರಿ ಹೇಳಿದ್ದಾರೆ ಯಾರೋ ನಮ್ಮವರೇ ಮಾಡಿಸ್ತಾ ಇದ್ದಾರೆ ಅಂತ. ಯಾರು ಹೇಳಿ? ಅದನ್ನು ಆಯ್ತು, ಇದರಿಂದ ಪಿತೂರಿ ಇದೆ ಅಂತ. ಆಯ್ತು ತಾವು ಹೇಳಿದಿರಲ್ಲ. ಈಗ ಯಾರು ಇದ್ದಾರೆ ಹೇಳಿ? ಅವ್ರ ಮಂತ್ರಿ ಕನ ಖಾಲಿ ಆದ್ರೆ ಯಾರು ಬೆನಿಫಿಟ್? ನಮ್ಗೇನ್ ಬೆನಿಫಿಟ್ ಅಲ್ಲ, ನಮ್ಗೇನ್ ಬೆನಿಫಿಟ್ ಅಲ್ಲ.